ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಸೊ ಇವ್ರಿಗೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬಹಳ ಅಪ್ಡೇಟ್ಸ್ ಗಳು ಬಂದ್ಬಿಟ್ಟಿದಾವೆ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಹೀರೋಯಿನ್ ಫಿಕ್ಸ್ ಆಗಿದ್ದಾರೆ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಆಯ್ತು. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೇನೆ. ಹೈ ಟೆಂಪರ್ ಅಲ್ಲಿ ಓಡ್ತಾರಂತ ಕಾರ್ಟೇರ್ ಸಿನಿಮಾ ನಾನೀಗ ವಿಡಿಯೋ ಮಾಡ್ತಾರಂತ ಟೈಮಿಗೆ ಕರೆಕ್ಟ್ ಆಗಿ ನಂಬಕ್ಕಾಗಲ್ಲ 212 crore ಅಂದ್ರೆ 212 ಕೋಟಿಯನ್ನ ಕಲೆಕ್ಷನ್ ಮಾಡಿದೆ. ಅಂದ್ರೆ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ರಿಯಲ್ ಆಗಿ ಆಡಿಯೋ ರೇಟ್ಸ್ ಎಲ್ಲ ಟೋಟಲ್ ₹1 ಏನೇನೆಲ್ಲ ಬಂದಿದಾವೆ ಇನ್ಕಮ್ ಎಲ್ಲ ಸೇರಿದ್ರೆ 212 ಕೋಟಿ ಬರ್ತಾ ಇದೆ ಅಂತ ಕೆಲವು ರೂಮರ್ಸ್ ಪ್ರಕಾರ. ಇದನ್ನ ನೋಡೋದಾದ್ರೆ ನಾನು ಕೂಡ ಒಪ್ಕೋತೀನಿ. GST ಅನ್ನೋದು ಬರೀ ನಾವು ಪರ್ಚೇಸ್ ಮಾಡುವಂತ ಐಟಮ್ಸ್ ಗಳಿಗೆ ಮಾತ್ರ ಮೀಸಲಾಗಿರುತ್ತೆ ಅಂತಲ್ಲ, ಸಿನಿಮಾದವರೆಗೂ ಕೂಡ ಹೊಡೆತ ಸರಿಯಾಗಿ ಬೀಳ್ತಾ ಇದೆ. KGF 2 ಸಿನಿಮಾ ಸಕ್ಸಸ್ ಆದ್ಮೇಲೆ 18% GST ಏನಿದೆಯೋ ಅದನ್ನು ಕೂಡ ಅವರು ಬಂದಿರುವಂತ ಲಾಭದಲ್ಲೇ ಕಟ್ಟಿದ್ದಾರೆ. ನಂಬಲ್ಲ ನೀವು. ಸೊ ಅದಕ್ಕೋಸ್ಕರ ಹಿಟ್ಟಾಗೋ ಸಿನಿಮಾಗಳ ಫೇಕ್ ಕಲೆಕ್ಷನ್ ಕೂಡ ಬಿಡ್ತಾ ಇರ್ತಾರೆ. ಕೆಲವರು ಒಪ್ಕೊಳ್ಳೋದಕ್ಕೆ ಅಸಾಧ್ಯ ತರ ನಟಿಸ್ತಾ ಇರ್ತಾರೆ. 200 ಕೋಟಿ ಆಗಿದ್ರೆ 100 ಕೋಟಿ ಆಗಿದೆ ಅಂತ ರಿಪೋರ್ಟ್ ನ ಕೊಟ್ಟು 200 ಕೋಟಿಗೆ 18% ಏನ್ ಕಟ್ ಆಗ್ತಿದೋ ಅದು 100 ಕೋಟಿಗೆ ಕಟ್ ಆಗೋ ತರ ಮಾಡ್ಕೋತಾರೆ ಇಂಟೆಲಿಜೆಂಟ್ ಪ್ರೊಡ್ಯೂಸರ್ಸ್ ಗಳು. ಸೊ ಅದೇ ರೀತಿ ಕಾಟೇರ ಟೀಮ್ ಕಡೆಯಿಂದನೂ ಆಗಿರೋದು. ರಾಕ್ಲೈನ್ ವೆಂಕಟೇಶ್ ಅವರು ಇದನ್ನ ಬಿಟ್ಕೊಡ್ತಾ ಇಲ್ಲ, ಸ್ವಲ್ಪ ನನ್ನ ಹತ್ರನೇ ಇಟ್ಕೊಳ್ಳೋಣ ಅಂತ. ಇನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಾಣಾಯ ಸಖಿ ಇನ್ನು ಈ ಸಿನಿಮಾದ ಹೊಸ ವರ್ಷಕ್ಕೆ ಅವ್ರದ್ದು ಒಂದು ಪೋಸ್ಟರ್ ಮತ್ತೆ ಹೀರೋಯಿನ್ ಹೊಸ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ಬಿಡಿ. ಇನ್ನ ಫೈನಲ್ ಆಗಿ ಕಾಟೇರ ಸಿನಿಮಾ ಔಟ್ ಆಫ್ ಕಂಟ್ರಿಗಳಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಆಸ್ಟ್ರೇಲಿಯಾ ಸೇರಿ ಮುಂತಾದ ದೇಶಗಳಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ನೋಡಬಹುದು ನೀವು. ಈ ದೇಶಗಳಲ್ಲೆಲ್ಲ ಸಿನಿಮಾ ರಿಲೀಸ್ ಆಗಿ ಧೂಳು ಎಬ್ಬಿಸ್ತಾ ಇದೆ. ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟಿದ್ರೆ ಇನ್ನೂ ದೊಡ್ಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹಿಟ್ ಆಗಿರೋದೇನು ಇರ್ಲಿ, ನಮ್ ಕನ್ನಡದಲ್ಲೇ ಒಂದು ಹವಾ ಮೇಂಟೈನ್ ಮಾಡೋಣ. ಇನ್ನ ಕಿಚ್ಚ ಸುದೀಪ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅಲ್ಲಿ ಇದೀವಿ ಅಂತ ಸರಿಯಾಗಿ ಇಂಟರ್ವ್ಯೂ ಕೂಡ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಸಣ್ಣದಾಗಿ ಟೀಸರ್ ಬಿಡೋದಂತೂ ಪಕ್ಕ ಕಾಯ್ತಾರೆ. ಇನ್ನ ಪ್ರಭಾಸ್ ಕಡೆಯಿಂದ ಒಂದು ಸಂಕ್ರಾಂತಿಗೆ ಗುಡ್ ನ್ಯೂಸ್ ಬರುತ್ತಂತೆ. ಹೊಸ ಮೂವಿ ಅನೌನ್ಸ್ಮೆಂಟ್ ಆಗಿರ್ಬೋದು ಅಥವಾ ಅವರ ಮದುವೆ ಆಗಿರಬಹುದು. ಇನ್ನು ಅಫಿಷಿಯಲ್ ಆಗಿ KD ದಿ ವಿಲನ್ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡುತ್ತಾರೋ ಅಂತ ಈ ಸಿನಿಮಾಗೆ ಸೇತುಪತಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಇದೇ 2ನೇ ತಾರೀಕಿಂದ ಚೆನ್ನಾಗಿ ಹೊಡಿತಾವ್ರೆ. ಸೊ ಫೈನಲ್ ಆಗಿ S19 ಟಾಕ್ಸಿಕ್ ಸಿನಿಮಾದಲ್ಲಿ ಹೀರೋಯಿನ್ ಕರೀನಾ ಕಪೂರ್ ಅವರು ಅಂತ ಒಂದು ದೊಡ್ಡ ರೂಮರು ದೊಡ್ಡದಾಗಿ ಸದ್ ಮಾಡ್ತಾ ಇದೆ. ಇದು ಸ್ವಲ್ಪ ಕನ್ಫರ್ಮೇಶನ್ ಕೂಡ ಬರೋ ತರ ಕಾಣಿಸ್ತಾ ಇದೆ. ಬಟ್ ಇವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ ಅಂತ ನನಗೆ ಡೌಟ್. ಯಾಕಂದ್ರೆ ಸ್ವಲ್ಪ ಏಜ್ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಅವ್ರ ಅಕ್ಕ ಅಥವಾ ಅಕ್ಕನ ತರ ಆಕ್ಟ್ ಮಾಡಿದ್ರೆ ಪರವಾಗಿಲ್ಲ. ಇನ್ನ ಸಲಾರ್ ಸಿನಿಮಾ ಈ ರೀತಿ ಒಂದು ಹಿಟ್ಟನ್ನ ಕೊಟ್ಟ ಮೇಲೆ ಸಲಾರ್ 2 ಬಗ್ಗೆ ಸ್ವಲ್ಪ ಡಿಸ್ಕಷನ್ ಕೂಡ ನಡೀತಾ ಇದೆ ಔಟ್ ಆಫ್ ಕಂಟ್ರಿಗಳಲ್ಲಿ. ಇನ್ನ ಸಲಾರ್ 2 ಗೆ ಸ್ವಲ್ಪ ಜನ ಎಕ್ಸೈಟ್ ಆಗಿದ್ದಾರೆ, ನಾನು ಕೂಡ. ಇನ್ನ ಈ ಸಿನಿಮಾ 2025 ಫೆಬ್ರವರಿಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಸಣ್ಣ ಇನ್ಫಾರ್ಮೇಶನ್ ಬರ್ತಾ ಇರೋದು. ಇದು ಜಸ್ಟ್ ರೂಮರ್ ಅಷ್ಟೇ, ರೂಮರ್ ಆಗಿ ಇಟ್ಕೊಳ್ಳೋಣ. ಇನ್ನ ಉಪೇಂದ್ರ ಅವರ UI ಟೀಸರ್ ಬ್ಲಾಕ್ ಆಗಿ ಬಂದು ಎಲ್ರಿಗೂ ಕಣ್ಣನ್ನ ಕಟ್ಬಿಟ್ಟು ಹೋಗ್ಬಿಟ್ಟಿತ್ತು. ಈಗ ಅಫಿಷಿಯಲ್ ಆಗಿ ಟೀಸರ್ ನ ಬಿಟ್ಟಿದ್ದಾರೆ. ಇದನ್ನ ನೋಡ್ಬಿಟ್ಟು ನಾವು ಡಿಸಾಸ್ಟರ್ ಆಗಿ ಥಿಂಕ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ರಿವ್ಯೂನು ಕೂಡ ಬರುತ್ತೆ. ಕಾಯ್ತಾ ಇರಿ. ಇನ್ನು ತೇಜಸ್ ಸರ್ಜಾ ಅವರು ಆಕ್ಟ್ ಮಾಡ್ತಾರಂತ ಹನುಮಾನ್ ಸಿನಿಮಾಗೆ ಧ್ರುವ ಸರ್ಜಾ ಅವರು ಫುಲ್ ಸಪೋರ್ಟ್ ಕೊಡ್ತಾ ಇದಾರೆ. ಧ್ರುವ ಸರ್ಜಾ ಮೊದ್ಲೇ ಹನುಮಾನ್ ಭಕ್ತ, ನಿಮ್ಗೆಲ್ಲ ಗೊತ್ತೇ ಇದೆ. ಈ ಸಿನಿಮಾ ಬರ್ತಾ ಇದ್ರೆ ಬಿಡ್ತಾರ ಪಕ್ಕ, ನಾನು ಕೂಡ. ಸೊ ಕನ್ನಡದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದಾರೆ ಅಫಿಷಿಯಲ್ ಆಗಿ. ಯಾರು ಎದುರ್ಕೋಬೇಕಾಗಿಲ್ಲ, ನಾನು ಕನ್ನಡದಲ್ಲೇ ಹೋಗಿ ನೋಡ್ಕೊ ಬರ್ತೀನಿ, ಪಕ್ಕ ರಿವ್ಯೂ ಮಾಡೋಣ. ಇನ್ನು ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಸರಿಗಮ ಪದನಿಸಲ್ಲ ಸರಿಗಮ ಮ್ಯೂಸಿಕ್ ಅವರು ಅಫಿಷಿಯಲ್ ಆಗಿ ಒಂದು ಬಜೆಟ್ ಅಲ್ಲಿ ಆಡಿಯೋ ರೈಟ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಫೆಬ್ರವರಿ ಒಳಗೆ ಈ ಸಿನಿಮಾ ರಿಲೀಸ್ ಆಗೋದು ಪಕ್ಕ, ಕಾಯ್ತಾ ಇರಿ. ರಾಮ್ ಚರಣ್ ಅವರ 15ನೇ ಸಿನಿಮಾ ಗೇಮ್ ಚೇಂಜರ್ ಆಗ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಶಂಕರ್ ಅವರು ಡೈರೆಕ್ಟ್ ಮಾಡ್ತಾ ಇರೋದು. ಇನ್ನು 16ನೇ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾನ ಮಾಡ್ತಾರೆ ಅಂತ ಸಣ್ಣದಾಗಿ ಒಂದು ಬಜ್ ಬರ್ತಾ ಇದೆ. ಇದೀಗ ನಮ್ ಕನ್ನಡ ಆಕ್ಟರ್ ನ ಕರ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಅವರು ಒಂದು ಹವಾ ಮೇಂಟೈನ್ ಮಾಡ್ಕೊಳ್ಳೋ ತರ ಮಾಡ್ತಾ ಇದಾರೆ. ಎಸ್ಪೆಷಲಿ ಜೈಲರ್ ನ ತಗೊಂಡ್ರು ಕೂಡ ನೀವು ಪರವಾಗಿಲ್ಲ ಅಂತ ಹೇಳ್ಬೋದು. ಶಿವಣ್ಣ ಅವ್ರು ಇರೋದಕ್ಕೆ ಕರ್ನಾಟಕದಲ್ಲಿ ಆ ಲೆವೆಲ್ ಅಲ್ಲಿ ಒಂದು ಲೆವೆಲ್ಗೆ ಓಡ್ತು. ಇಲ್ಲ ಹೋಗಿದ್ರೆ ಏನೋ ಆಗಿರುತ್ತೆ. ಕಾಟೇರ ಸಿನಿಮಾದ ಸಕ್ಸಸ್ ನ ಒಂದು ದೊಡ್ಡ ಪಾರ್ಟಿ ಮಾಡ್ತಾ ಇದ್ರು. ಸಿನಿಮಾ ಟೀಮ್ ಅವರೆಲ್ಲ ಫ್ಯಾನ್ಸ್ ಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡದಾಗಿ ಪಾರ್ಟಿ ಮಾಡ್ತಾ ಇದ್ರು ಜೆಟ್ ಲ್ಯಾಗ್ ಪಬ್ ಅಲ್ಲಿ. ಈ ಪಬ್ ಒಳಕ್ಕೆ ಸಡನ್ ಆಗಿ ಪೊಲೀಸರು ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ.
ಇಷ್ಟೆಲ್ಲ ಖರ್ಚು ಮಾಡಿದ್ರು ಎಲ್ಲ ವೇಸ್ಟ್ ಆಗ್ಬಿಟ್ಟಿದೆ. ಅದಲ್ಲದೆ ಅಭಿಮಾನಿಗಳಿಗೆಲ್ಲ ನೋಟಿಸ್ನು ಕೂಡ ಕೊಟ್ಬಿಟ್ಟಿದ್ದಾರೆ, ಲಾಯರ್ ನೋಟಿಸ್. ಇನ್ನು ರಾಗಿಣಿ ದ್ವಿವೇದಿ ಅವರ ಇಮೇಲ್ ಸಿನಿಮಾದ ಫಸ್ಟ್ ಲುಕ್ ಅನ್ನ ಪ್ರಜ್ವಲ್ ದೇವರಾಜ್ ಅವರು ರಿಲೀಸ್ ಮಾಡಿದ್ದಾರೆ. ಒಂದ್ ಕಾಲದಲ್ಲಿ ರಾಗಿಣಿ ದ್ವಿವೇದಿ ಅವರು ಆ ಲೆವೆಲ್ ಅಲ್ಲಿ ಇದ್ರು, ಅದೇ ತುಪ್ಪದ ಬೆಡಗಿ ಆ ತರ ಎಲ್ಲ ಟೈಟಲ್ ನ ಇಟ್ಕೊಂಡು ಒಂದು ಲೆವೆಲ್ ಅಲ್ಲಿ ಮೈಂಟೈನ್ ಮಾಡ್ತಾ ಇದ್ರು. ಅಂದ್ರೆ ಅವರ ಸ್ನೇಹಿತರು ಕೆಲವರು ಹೀರೋಯಿನ್ಗಳು ಇದಾರೆ, ಹೀರೋಗಳು ಇರ್ತಾರೆ, ಅವ್ರ ಹೆಸರೆಲ್ಲ ಹೇಳೋದು ಬೇಡ. ಅವ್ರ ಜೊತೆ ಸೇರಿ ಸ್ವಲ್ಪ ಡ್ರಗ್ಗೆ ಅಡಿಕ್ಟ್ ಆಗಿ ಸ್ವಲ್ಪ ಅದರಲ್ಲಿ ನಶೆಲಿ ಮುಳುಗಿ ಟಾಕ್ಸಿಕ್ ಎಲ್ಲ ಹಾಕೊಂಡು ಫುಲ್ ವೀಕ್ ಆಗ್ಬಿಟ್ಟಿದ್ರು. ಈಗ ಅದನ್ನೆಲ್ಲ ಬಿಟ್ಟು ಒಂದ್ ಲೆವೆಲ್ಗೆ ಅದು ಇದು ತಿನ್ಕೊಂಡು ಒಂದ್ ಲೆವೆಲ್ಗೆ ಈಗ ಪರವಾಗಿಲ್ಲ ಅನ್ನೋ ರೇಂಜಿಗೆ ಬಂದವ್ರೆ. ಈಗ ಅವ್ರಿಗೆ ಸಿನಿಮಾದಲ್ಲಿ ಅಷ್ಟೊಂದು ಚಾನ್ಸ್ಗಳು ಕೂಡ ಬರ್ತಾ ಇಲ್ಲ, ಮೊದ್ಲಿದ್ದಂತ ಆಕ್ಟಿವ್ನೆಸ್ ಅವರಲ್ಲಿ ಕಾಣಿಸ್ತಾನೂ ಇಲ್ಲ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್.